ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 51. ಏನು ಮಾಡುತ್ತೀಯಾ? ನಿನ್ನಿಂದ ಏನು ಮಾಡಲು ಸಾಧ್ಯ? ನೋಡು, ಇನ್ನೇನು ಒಂದೆರಡು ವಾರಗಳಲ್ಲಿ ನಾನು ಅಂದುಕೊಂಡ ಪ್ಲ್ಯಾನ್ ಸಕ್ಸಸ್ ಆಗುತ್ತದೆ. ಎಲ್ಲಾದರೂ ನಮ್ಮಿಬ್ಬರ ಮಧ್ಯೆ ಒಂದು ಕಡ್ಡಿ ಅಲ್ಲಾಡಿಸಿದೆಯೋ ಮಗನೇ, ಐ ವಿಲ್ ಕಿಲ್ ಯು ಎಂದು ಕಿರುಚಿದಾಗ ಸಮರ್ಥ್ ಗೊಂದಲದಲ್ಲಿ, ಪ್ಲಾನಾ? ಏನು ಪ್ಲ್ಯಾನ್? ಯಾವ ವಿಷಯಕ್ಕೆ ಅಂತ ಅವನಿಂದ ದೂರ ಸರಿಯುತ್ತಾ ಕೇಳಿದಾಗ ಹಣೆ ನೀವಿಕೊಂಡ ಸಾಮ್ರಾಟ್ ಜೋರಾಗಿ ನಗಲು ಶುರು ಮಾಡಿ ಸೋಫಾದಲ್ಲಿ ಕಾಲ ಮೇಲೆ ಕಾಲನ್ನು ಹಾಕಿ ಕೂತು, ಶ್ರೀನಿಧಿ ಬೇರೆ ಯಾರೂ ಅಲ್ಲ, ಆ ದಿನ ಪ್ರಗತಿಯನ್ನು ಕಾಲೇಜಲ್ಲಿ ನಾವೆಲ್ಲ ಸೇರಿಕೊಂಡು ರೇಗಿಸುವಾಗ ಬಿರುಗಾಳಿಯಂತೆ ಒಬ್ಬಳು ಹುಡುಗಿ ಬಂದು ನನ್ನ ಕೆನ್ನೆಗೆ ಬಾರಿಸಿ ನೆಲಕ್ಕೆ ದೂಡಿ ಕಾಲಿಗೆ ಒದ್ದು ಹೋದಳಲ್ಲ, ಅವಳೇ ಇವಳು. ಕಾಲೇಜಲ್ಲಿ ಸೀನಿಯರ್ ಮೈ ಮುಟ್ಟಿದರೆ ಅವರ ಕೈಕಾಲು ಮುರಿಯುವ ನಾನು, ಇವಳು ಯಾರು ಗೊತ್ತು ಗುರಿ ಇಲ್ಲದ ಭಿಕಾರಿ, ಇವಳನ್ನು ಬಿಡುತ್ತೇನಾ ಎಂದರೆ ಅದು ನಮಗೆ ಗೊತ್ತಿರುವ ವಿಷಯವೇ ಅಲ್ವಾ ಜೈ? ಅದಲ್ಲದೆ ನಾವು ನಿನ್ನ ಕೈ ಕಾಲು ಮುರಿದಾಗ ಅವರೇ ಇಬ್ಬರೂ ನಿನ್ನನ್ನು ಕಾಪಾಡಿದ್ದು ಎನ್ನುವುದು ಆಗಲೇ ನೀನೇ ಹೇಳಿದ್ದೆ. ಹೇಳಿದ್ದನ್ನೇ ಹೇಳಿ ನಾಟಕ ಮಾಡುತ್ತಿದ್ದೀಯಾ? ಪ್ಲಾನ್ ಏನೆಂದು ಹೇಳು ಎಂದು ಒಮ್ಮೆ ತಾಳ್ಮೆ ಕಳೆದುಕೊಂಡು ನುಡಿದ ಸಮರ್ಥ್ ಮಾತು ಕೇಳಿ ಸಾಮ್ರಾಟ್ಗೆ ಕೋಪ ಬಂದರೂ ಅವನನ್ನು ನೋಡಿ ನಕ್ಕು, ಪ್ಲಾನ್ ಏನಿಲ್ಲ, ಹುಟ್ಟಿದ ಮೇಲೆ ನನ್ನವರು ಯಾರೂ ನನ್ನ ಮೇಲೆ ಕೈ ಮಾಡಿ ಮಾತನಾಡಿದವರಲ್ಲ. ಅಂಥದರಲ್ಲಿ ಸೋ ಕಾಲ್ಡ್ ಗೊತ್ತು ಗುರಿ ಇಲ್ಲದವಳು ಬಂದು ನನ್ನ ಗೆಳೆಯರೆದುರು ನನ್ನ ಮೇಲೆ ಕೈ ಮಾಡಿದರೆ ನನಗೆ ಹೇಗಾಗಿರಬಹುದು? ದಿಕ್ಕು ದೆಸೆ ಇಲ್ಲದ ಭಿಕಾರಿ ಅವಳು. ಅವಳಿಗೆ ಅಷ್ಟು ಅಹಂಕಾರ ಇರಬೇಕಾದರೆ ಭಾರದ್ವಾಜ್ ಸ್ಟೀಲ್ಸ್ ಎನ್ನುವ ದೊಡ್ಡ ಸಾಮ್ರಾಜ್ಯದ ಒಡೆಯ ನಾನು, ನನಗೆ ಎಷ್ಟಿರಬೇಡ? ಆವತ್ತೇ ಅವಳಿಗಿರುವ ಅಹಂಕಾರಕ್ಕೆ ಸರಿಯಾಗಿ ಪಾಠ ಕಲಿಸಬೇಕೆಂದು ನಿರ್ಧರಿಸಿದ್ದೆ. ಪ್ಲಾನ್ ಪ್ರಕಾರ ನನ್ನೆಲ್ಲ ದುಶ್ಚಟಗಳಿಗೆ ಗುಡ್ ಬೈ ಹೇಳಿ ಜೀವನದಲ್ಲಿ ಒಳ್ಳೆಯ ಹುಡುಗನಾಗಿ ಅವಳ ಸ್ನೇಹಿತನಾಗುವುದರ ಜೊತೆ ಇಂದು ಪ್ರೇಮಿಯೂ ಆಗಿದ್ದೇನೆ. ಅವಳ ಗೆಳತಿಯ ಮೈ ಮುಟ್ಟಿದ್ದಕ್ಕೆ ಹಾರಾಡಿದವಳು ಇಂದು ಅನಾಯಾಸವಾಗಿ ನನ್ನ ಬಾಹುಗಳಲ್ಲಿ ಬಂದು ಬೀಳುತ್ತಾಳೆ. ಒಬ್ಬಳೇ ನನ್ನ ಜೊತೆ ಈ ಮನೆಯವರೆಗೂ ಬರುತ್ತಾಳೆ. ಇನ್ನೇನು ಸ್ವಲ್ಪ ದಿನದಲ್ಲಿ ನನ್ನ ಜೊತೆ ನನ್ನ ಮಂಚ ಕೂಡ ಏರುತ್ತಾಳೆ. ಆಗ ಅವಳನ್ನು ಇಂಚಿಂಚಾಗಿ ಅನುಭವಿಸಿ ಅವಳು ಮಾಡಿದ ತಪ್ಪಿನ ಜೊತೆ ನನಗೆ ಮಾಡಿದ ಅವಮಾನಕ್ಕೆ ಸರಿಯಾದ ಶಿಕ್ಷೆ ನೀಡುತ್ತೇನೆ. ನನ್ನ ಜೀವನದಲ್ಲಿ ಪ್ರತಿಯೊಬ್ಬರು ಮಾಡಿದ ತಪ್ಪಿಗೂ ಶಿಕ್ಷಿಸುವವನು ನಾನೇ, ಆ ದೇವರಲ್ಲ. ಅವಳು ಅನಾಥೆಯಾದರೂ ಅವಳಿಗಿರುವ ಆತ್ಮಸ್ಥೈರ್ಯ, ಗಾಡ್ ಅವಳನ್ನು ಪಟಾಯಿಸಲು ಹೇಗಿದ್ದ ಸಾಮ್ರಾಟ್ ಹೇಗಾಗಿದ್ದಾನೆ ಎಂದು ನೀವೇ ಈಗ ನೋಡುತ್ತಿದ್ದೀರಲ್ಲ. ಸೊ ಸ್ಯಾಮ್, ನೀನು ಅಂದುಕೊಂಡಂತೆ ನನಗವಳ ಮೇಲೆ ಲವ್ ಫೀಲಿಂಗ್ಸ್ ಏನೂ ಇಲ್ಲ. ಕಾರ್ಯವಾಸಿ ಕತ್ತೆ ಕಾಲು ಕೂಡ ಹಿಡಿಯಬೇಕಲ್ಲ, ಅದಕ್ಕೆ ಇಷ್ಟೆಲ್ಲ ನಾಟಕ ಅಂತ ಸೋಫಾದಿಂದ ಎದ್ದು ಕಿಟಕಿಯ ಬಳಿ ಬಂದು ನಿಂತವನ ಧ್ವನಿ ಗಡುಸಾಗಿದ್ದರೂ ಕಣ್ಣಂಚಲಿದ್ದ ತೇವವಾದ ಕಣ್ಣೀರನ್ನು ಒರೆಸಿಕೊಂಡು ಅವರಿಬ್ಬರತ್ತ ತಿರುಗಿ, ಆಗಲೇ ಒಮ್ಮೆ ಇಬ್ಬರಿಗೂ ಗುಡ್ ಬೈ ಹೇಳಿ ನಿಮ್ಮಿಂದ ದೂರ ಹೋಗಿದ್ದೆ. ಮೋರು ಬಿಟ್ಟ ನಿಮಗೆ ಅದು ಅರ್ಥವಾಗದೆ ಕ್ಷಮೆಯ ನೆಪ ಮಾಡಿಕೊಂಡು ಪುನಃ ನನ್ನಲ್ಲಿಗೆ ಬಂದಿದ್ದೀರಾ? ಈಗ ನಿಮಗೆ ನಿಜಕ್ಕೂ ಸಾಮ್ರಾಟ್ ಏನೆಂದು ಅರ್ಥವಾಗಿರಬೇಕಲ್ಲ. ಸೊ ಜಸ್ಟ್ ಗೆಟ್ ಔಟ್ ಅನ್ನುತ್ತಾ ಬಾಗಿಲು ತೆರೆದು ನಿಂತನು. ಏನೋ ಮಾತನಾಡಲು ಹೊರಟ ಸಮರ್ಥನನ್ನು ತಡೆದು, ಪುನಃ ನನ್ನ ವಿಷಯದಲ್ಲಿ ನೀನು ತಲೆ ಹಾಕಲು ಪ್ರಯತ್ನಿಸಿದರೆ ಆಗಲೇ ಹೇಳಿದಂತೆ ನಿನ್ನನ್ನು ಸಾಯಿಸಲು ಕೂಡ ಹಿಂದೆ ಮುಂದೆ ನೋಡಲ್ಲ ಈ ಸಾಮ್ರಾಟ್. ಸೊ ಸ್ಟೇ ಅವೇ ಫ್ರಮ್ ಮೀ ಅನ್ನುತ್ತಾ ಅವರಿಬ್ಬರನ್ನು ಹೊರಗಡೆ ಹೋಗಲು ಹೇಳಿ ಬಾಗಿಲು ಹಾಕಿದನು. ಮನೆಯಿಂದ ಹೊರಬಂದ ಜಯದೇವ್ ಮೊಬೈಲಲ್ಲಿ ಸಮಯ ನೋಡಿ, ಸ್ಯಾಮ್, ಗಂಟೆ 12 ಆಗಿದೆ, ಮಧ್ಯರಾತ್ರಿ ಬೇರೆ. ಈ ರಾತ್ರಿಯಲ್ಲಿ ಎಲ್ಲಿಗೆ ಹೋಗೋದು? ಬೇಡ ಬೇಡ ಅಂದರೂ ಈ ರಾಕ್ಷಸನಲ್ಲಿಗೆ ಎಳೆದುಕೊಂಡು ಬಂದೆ. ಅವನು ನೋಡಿದರೆ ಪುನಃ ನಮಗಿಷ್ಟು ಹುಗಿದು ಮನೆಯಿಂದ ಹೊರ ಹಾಕಿದ ರಾಸ್ಕಲ್ ಅಂತ ತನ್ನ ಕೋಪವನ್ನು ಸಮರ್ಥ್ ಮೇಲೆ ತೋರಿಸಿದರೆ ಅವನು ಮೊಬೈಲಲ್ಲಿದ್ದ ಟಾರ್ಚ್ ಬೆಳಕಿನಲ್ಲಿ ಏನೊಂದು ಪ್ರತಿಕ್ರಿಯಿಸದೆ ನಡೆಯುತ್ತಿದ್ದನು. ನಿಮಿಷಗಳಾದರೂ ಅವನ ಮೌನ ನೋಡಿ, ಲೋ, ಮಾತಾಡಿ ಸಾಯಿ, ಮೊದಲೇ ಕತ್ತಲೆ ಬೇರೆ, ಭಯವಾಗುತ್ತಿದೆ ನನಗೆ ಎಂದ ಜೈ ಮಾತಿಗೆ ಸ್ವಲ್ಪ ಮುಂದೆ ದಾರಿ ದೀಪದ ಅಡಿಯಲ್ಲಿ ನಿಂತು ಸಮರ್ಥ್ ಜಯದೇವ್ ಅವನ ಹತ್ತಿರ ಬಂದಾಗ, ಸಾಮ್ರಾಟಿಂದ ಪ್ರಗತಿ ಗೆಳತಿಯನ್ನು ಸೇವ್ ಮಾಡಬೇಕು ಜೈ ಎಂದವನ ಮಾತು ಕೇಳಿದವನು ಗೊಂದಲದಲ್ಲೇ ವಾಟ್ ಎಂದನು.
ನಂದಾದೀಪ ಆಶ್ರಮಕ್ಕೆ ಫ್ಯಾಮಿಲಿ ಜೊತೆ ಹೋದಾಗ ಅಲ್ಲಿದ್ದ ಕೆಲವು ಹುಡುಗಿಯರ ಬಗ್ಗೆ ಮಮ್ಮಿ ಮನೆಯಲ್ಲಿ ಆಗಾಗ ಹೇಳುತ್ತಾ ಇರುತ್ತಾರೆ. ಅವರಲ್ಲಿ ಪ್ರಗತಿ ಮತ್ತು ಶ್ರೀನಿಧಿ ಕೂಡ ಇಬ್ಬರು. ಈ ಎಲ್ಲರ ಹಿಂದೆ ಒಂದೊಂದು ಸ್ಟೋರಿ ಇದೆಯಂತೆ. ಪಾಪ, ಆಗಲೇ ಅವರಿಂದ ದೇವರು ಎಲ್ಲರನ್ನೂ ಕಸಿದುಕೊಂಡು ಅನಾಥರನ್ನಾಗಿ ಮಾಡಿ ಪ್ರತಿದಿನ ನೋವುಣ್ಣುವಂತೆ ಮಾಡಿದ್ದಾನೆ. ಪುನಃ ನಮ್ಮಂತಹ ಹುಡುಗರ ಮೋಸದ ಜಾಲಕ್ಕೆ ಸಿಲುಕಿ ಇಷ್ಟು ಚಿಕ್ಕ ವಯಸ್ಸಿಗೆ ಅವರು ಇನ್ನಷ್ಟು ನೋವು ಅನುಭವಿಸಬೇಕಾ? ಜೈ, ಪ್ರಗತಿ ಮೇಲೆ ನನಗೆ ಪ್ರೀತಿಯಾಗಿದ್ದು ನಿಜ. ಆದರೆ ಅದು ಆಕರ್ಷಣೆಯ ಅಥವಾ ನಿಜವಾದ ಪ್ರೀತಿಯ ಗೊತ್ತಿಲ್ಲ. ಸಾಮ್ರಾಟ್ ಹೇಳಿದಂತೆ ಐ ಹ್ಯಾವ್ ಟು ವೇಟ್, ಲೆಟ್ ಸಿ. ಸಾಮ್ರಾಟ್ ಪ್ಲ್ಯಾನ್ ಪ್ರಕಾರ ಶ್ರೀನಿಧಿ ಜೊತೆ ಅವನು ಏನಾದರೂ ಕೆಟ್ಟದಾಗಿ ವರ್ತಿಸಿದರೆ ಅವಳ ಜೊತೆ ಆ ಆಶ್ರಮಕ್ಕೂ ಕೆಟ್ಟ ಹೆಸರು. ಸೊ ಸಾಮ್ರಾಟ್ನನ್ನು ಸ್ಟಾಪ್ ಮಾಡಲು ನಮ್ಮಿಂದ ಸಾಧ್ಯವಿಲ್ಲ. ಆದರೆ ಶ್ರೀನಿಧಿ ಬಳಿ ಮಾತನಾಡಬಹುದು. ಆದಷ್ಟು ಬೇಗ ಅವಳಿಗೆ ಸಾಮ್ರಾಟ್ ಪ್ಲ್ಯಾನ್ ಹೇಳಬೇಕು ಎಂದವನ ಮಾತು ಕೇಳಿದ ಜಯದೇವಿಗೆ ಆಶ್ಚರ್ಯವಾಗಿತ್ತು. ಮನಸ್ಸಲ್ಲೇ, ಇದು ನಾನು ನೋಡಿದ ಸಮರ್ಥ್ ಅಲ್ಲವೇ ಅಲ್ಲ. ಬಡ್ಡಿ ಮಗನಿಗೆ ನಿಜಕ್ಕೂ ಪ್ರೀತಿಯಾಗಿದೆಯಾ ಹೇಗೆ? ಅಲ್ಲ, ಬಡ್ಡಿ ಮಗನಿಗೆ ನಿಜಕ್ಕೂ ಪ್ರೀತಿಯಾಗಿದೆಯಾ ಹೇಗೆ? ಅಲ್ಲ, ಹುಡುಗಿಯರು ಯೂಸ್ ಅಂಡ್ ಥ್ರೋ ಆಪ್ಷನ್ ಎನ್ನುತ್ತಿದ್ದವ ಇವತ್ತು ನಿಜಕ್ಕೂ ಒಂದು ಹುಡುಗಿಯನ್ನು ಸಾಮ್ರಾಟ್ ಕೈಯಿಂದ ಉಳಿಸಲು ನೋಡುತ್ತಿದ್ದಾನಾ? ಗಾಡ್, ಇನ್ನೂ ಸ್ವಲ್ಪ ಹೊತ್ತು ಇವರಿಬ್ಬರ ನಡುವೆ ಇದ್ದರೆ ನನಗೆ ಹುಚ್ಚು ಹಿಡಿಯುತ್ತದೆ. ಅವನೊಬ್ಬ ಪ್ರೀತಿ ಬಗ್ಗೆ ಲೆಕ್ಚರ್ ಕೊಟ್ಟು ದ್ವೇಷಕ್ಕಾಗಿ ಪ್ರೀತಿಸಿದೆ ಎನ್ನುತ್ತಾನೆ. ಇವನಿಗೆ ಆ ಪ್ರಗತಿಯ ಮೇಲೆ ಪ್ರೀತಿಯಾಗಿದೆಯಾ ಇಲ್ಲವಾ ಎನ್ನುವ ಸ್ಪಷ್ಟತೆ ಇಲ್ಲದಿದ್ದರೂ ಅವಳ ಗೆಳತಿಯನ್ನು ಸಾಮ್ರಾಟ್ನಿಂದ ಕಾಪಾಡಬೇಕು ಎನ್ನುತ್ತಿದ್ದಾನೆ. ಗಾಡ್ ಸೇವ್ ಮೀ ಎಂದುಕೊಂಡು ಸಮರ್ಥತ್ತ ಮೊಬೈಲ್ ಚಾಚಿ, ಇದನ್ನು ಸ್ವಲ್ಪ ಕೇಳು. ಸಾಮ್ರಾಟ್ ಶ್ರೀನಿಧಿ ಬಗ್ಗೆ ಆಡಿದ ಎಲ್ಲ ಮಾತುಗಳನ್ನು ರೆಕಾರ್ಡ್ ಮಾಡಿಕೊಂಡಿದ್ದ. ಜಯದೇವ್ ಆ ಆಡಿಯೋವನ್ನು ಪ್ಲೇ ಮಾಡಿದಾಗ ಅದನ್ನು ಕೇಳಿ ನಕ್ಕ ಸಮರ್ಥ್. ಇಷ್ಟು ಸಾಕು ಜೈ. ಸಾಮ್ರಾಟ್ನ ನಿಜರೂಪವನ್ನು ಬಯಲು ಮಾಡಲು ನನ್ನ ಮೊಬೈಲಿಗೆ ಕಳುಹಿಸು. ಕಾಲೇಜಲ್ಲಿ ಹೇಗಾದರೂ ಮಾಡಿ ಶ್ರೀನಿಧಿಗೆ ಈ ಆಡಿಯೋ ಕೇಳಿಸಬೇಕು ಎಂದು ಖುಷಿಯಲ್ಲಿ ಹೇಳಿದಾಗ, ಸ್ಯಾಮ್, ಇದು ನಿಜಕ್ಕೂ ನೀನಾ? ನನ್ನೆದುರು ನಿನ್ನ ಮೇಲೆ ಸಾಮ್ರಾಟ್ ಕೈ ಮಾಡಿದ ಎನ್ನುವ ಕೋಪಕ್ಕೆ ಅವನಿಗೆ ಹೇಗಾದರೂ ಮಾಡಿ ಹರ್ಟ್ ಮಾಡಬೇಕೆಂದು ಯೋಚಿಸುವಾಗ ಆ ಶ್ರೀನಿಧಿ ವಿಷಯ ಬಂದಿತ್ತು. ಅವಳ ಬಗ್ಗೆ ಸಾಮ್ರಾಟ್ ಮಾತನಾಡುವಾಗ ಬದಲಾದ ಅವನ ಹಾವಭಾವ ನೋಡಿ ಅವನಿಗೆ ನಿಜಕ್ಕೂ ಅವಳ ಮೇಲೆ ಪ್ರೀತಿಯಾಗಿದೆ ಎಂದುಕೊಂಡೆ. ಆದರೆ ಇಡಿಯಟ್ ಪ್ರೀತಿಸುವ ಹಾಗೆ ನಟಿಸುತ್ತಿದ್ದಾನೆ ಎಂದು ಅವನ ಪ್ಲ್ಯಾನ್ ಬಗ್ಗೆ ಹೇಳುವಾಗ ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡೆ. ಕಾರಣ ಈ ಆಡಿಯೋವನ್ನು ಆ ಹುಡುಗಿಗೆ ಕೇಳಿಸಿದರೆ ಸಾಮ್ರಾಟ್ ಪ್ಲ್ಯಾನ್ ಸಕ್ಸಸ್ ಆಗುವ ಮೊದಲೇ ಫ್ಲಾಪ್ ಆಗಿ ಹುಡುಗಿಯಿಂದಲೇ ಅವನಿಗೆ ಸರಿಯಾಗಿ ಮಂಗಳಾರತಿ ಆಗುವುದರ ಜೊತೆ ಇವನ ಕೈ ಕಾಲು ಮುರಿಯುತ್ತಾಳೆ ಎಂದು. ಈಗ ನಿನ್ನ ಮಾತು ಕೇಳಿ ಆ ಹುಡುಗಿಯನ್ನು ಸಾಮ್ರಾಟ್ನಿಂದ ಕಾಪಾಡಿದ ಪುಣ್ಯ ನಿನ್ನ ಜೊತೆ ನನಗೂ ಸ್ವಲ್ಪ ಇರಲಿ ಎಂದು ಸಮರ್ಥ್ ಮೊಬೈಲಿಗೆ ಆಡಿಯೋ ಕಳುಹಿಸಿದನು. ಸಮರ್ಥ್ ತನ್ನೊಬ್ಬ ಗೆಳೆಯನಿಗೆ ಕರೆ ಮಾಡಿ ನಿಮಿಷಗಳ ಬಳಿಕ ಕಾರಲ್ಲಿ ಬಂದವನ ಜೊತೆ ಇಬ್ಬರೂ ಅಲ್ಲಿಂದ ಹೊರಟರು. ಇತ್ತ ಬಾಗಿಲನ್ನು ಮುಚ್ಚಿ ಅಲ್ಲೇ ಬಾಟಲಲ್ಲಿದ್ದ ನೀರನ್ನು ಪೂರ್ತಿ ಕುಡಿದು ಮುಗಿಸಿದ ಸಾಮ್ರಾಟ್, ಐ ಆಮ್ ಸಾರಿ ಶ್ರದ್ಧಾ. ಈ ಪಾಪಿಗಳು ಮುಂದೆಂದೂ ನಮ್ಮ ನಡುವೆ ಬರಬಾರದೆಂದು ನಿನ್ನ ಬಗ್ಗೆ, ನಮ್ಮಿಬ್ಬರ ಪ್ರೀತಿ ಬಗ್ಗೆ ಏನೇನೋ ಹೇಳಿದೆ ಅನ್ನುತ್ತಾ ಕಣ್ಣಂಚಲ್ಲಿದ್ದ ಕಣ್ಣೀರನ್ನು ಒರೆಸುತ್ತಾ, ಚಿಕ್ಕ ವಯಸ್ಸಿಗೆ ದುಶ್ಚಟಗಳಿಗೆ ಬಲಿಯಾಗಿ ಚಿತೆಯೇರುತ್ತಿದ್ದವನ ಜೀವನಕ್ಕೆ ಆಶಾಕಿರಣವಾಗಿ ಬಂದವಳು ನೀನು ಶ್ರದ್ಧಾ. ಶ್ರದ್ಧಾ, ನಿನ್ನ ಬಗ್ಗೆ ತಪ್ಪಾಗಿ ಯೋಚಿಸಲು ಈ ಮನಸ್ಸು ಹಿಂದೇಟು ಹಾಕುತ್ತದೆ. ಅಂಥದ್ದರಲ್ಲಿ ಆ ಪಾಪಿಗಳು ನಿನ್ನ ಬಗ್ಗೆ ಏನೇನೋ ಹೇಳುವಂತೆ ಮಾಡಿದರು ಅಂತ ಮನಸ್ಸಲ್ಲೇ ಹೇಳಿದ ಮಾತುಗಳನ್ನು ನೆನಪಿಸಿ ನೊಂದುಕೊಂಡು ಅವನು ಮಲಗುವಾಗ ಬೆಳಕು ಹರಿದಿತ್ತು. ಶ್ರೀನಿಧಿಯನ್ನು ಗೆಳೆಯರಿಂದ ದೂರ ಇಡಲು ಸಾಮ್ರಾಟ್ ಅವರಿಬ್ಬರ ಬಗ್ಗೆ ಒಂದಷ್ಟು ಸುಳ್ಳನ್ನು ಹೇಳಿದರೆ ಆ ಸುಳ್ಳನ್ನೇ ನಿಜವೆಂದು ನಂಬಿಕೊಂಡ ಅವನ ಗೆಳೆಯರು ಅವಳೆದುರು ಅದನ್ನು ಅನಾವರಣ ಮಾಡಲು ಕಾತುರರಾಗಿದ್ದರು. ಎಂದಿನಂತೆ ಕ್ಲಾಸ್ ಮುಗಿಸಿ ಸಾಮ್ರಾಟನನ್ನು ಭೇಟಿಯಾಗಲು ಹೊರಟ ಶ್ರೀನಿಧಿಯ ಬಳಿ ಇನ್ನೇನು ಸಮರ್ಥ್ ಹೋಗಬೇಕು ಎನ್ನುವಾಗ ಅವಳು ಆದಿತ್ಯ ಎಂದು ಕರೆಯುವುದನ್ನು ನೋಡಿ ಕ್ಲಾಸ್ಮೇಟ್ ಎಂದುಕೊಂಡು ಅವಳತ್ತ ಹೋಗದೆ ತನ್ನ ಗೆಳೆಯರಿದ್ದತ್ತ ನಡೆದನು.
ಶ್ರೀನಿಧಿ ಧ್ವನಿ ಕೇಳಿ ನಿಂತ ಸಾಮ್ರಾಟ್ ಪಕ್ಕ ಬಂದು ಇಬ್ಬರು ಬಸ್ ಸ್ಟ್ಯಾಂಡ್ ಹತ್ತ ನಡೆಯುತ್ತಿರುವಾಗ ಅವಳು ಭಾನುವಾರ ಆಶ್ರಮಕ್ಕೆ ಬಂದು 50ನೇ ಮದುವೆ ವಾರ್ಷಿಕೋತ್ಸವ ಆಚರಿಸಿದ ಹಿರಿಯ ದಂಪತಿಗಳ ಬಗ್ಗೆ ಹೇಳುತ್ತಿದ್ದರೆ ಅವನ ತಲೆಯಲ್ಲಿ ಗೆಳೆಯರ ಬಳಿ ಅವಳ ಬಗ್ಗೆ ಕೆಟ್ಟದಾಗಿ ಆಡಿದ ಮಾತುಗಳೇ ತಲೆ ತಿನ್ನುತ್ತಿದ್ದವು. ತಾನು ಅಷ್ಟೊಂದು ಮಾತನಾಡಿ ನಗಿಸಿದರೂ ಸುಮ್ಮನಿರುವವನನ್ನು ನೋಡಿ, ಆದಿ ಏನಾಯ್ತು, ಯಾಕಿಷ್ಟು ಮೌನ ಅನ್ನುತ್ತಾ ಅವನ ಕೈಯಲ್ಲಿ ತನ್ನ ಕೈ ಸೇರಿಸಿ ಕೇಳಿದಾಗ ಅವಳತ್ತ ನೋಡಿ ನಸುನಕ್ಕು. ಯಾಕೋ ಗೊತ್ತಿಲ್ಲ ಶ್ರದ್ಧಾ, ಮಮ್ಮಿ ತುಂಬಾನೇ ನೆನಪಾಗುತ್ತಿದ್ದಾರೆ ಎಂದವನ ಮಾತಲ್ಲಿದ್ದ ಬೇಸರವನ್ನು ಗಮನಿಸಿ, ಬೀಚಿಗೆ ಹೋಗೋಣವಾ ಪ್ಲೀಸ್ ಆದಿ, ಬೈಕ್ ಬೇಡ, ಈಗಲೇ ಆಟೋದಲ್ಲಿ ಪ್ಲೀಸ್ ಪ್ಲೀಸ್ ಅಂತ 5-6 ಬಾರಿ ಕೇಳಿದವಳ ಮಾತಿಗೆ ಒಪ್ಪಿ ಓಕೆ ಹೋಗೋಣ ಎಂದಾಗ ನಿಮಿಷದಲ್ಲಿ ಬಂದ ಆಟೋ ಏರಿ ಬೀಚ್ ಹತ್ತ ಹೊರಟರು. ಬೀಚಲ್ಲಿ ಮೊದಲು ಅವಳಿಗೆ ತಿನ್ನಲು ತಿಂಡಿ ತೆಗೆದುಕೊಟ್ಟ ಸಾಮ್ರಾಟ್ ತಾನೂ ಸ್ವಲ್ಪ ಅವಳ ಜೊತೆ ಸೇರಿ ತಿಂದು ಸಮುದ್ರ ತೀರದಲ್ಲಿರುವ ಜನಸಂದಣಿಯಿಂದ ದೂರ ಯಾರೂ ಇಲ್ಲದ ಜಾಗದಲ್ಲಿ ತನ್ನ ಸನಿಹವೇ ಅವನನ್ನು ಮರಳ ಮೇಲೆ ಕೂರಿಸಿ ಸ್ವಲ್ಪ ಹೊತ್ತು ಅವನ ಮನಸ್ಸನ್ನು ಬದಲಿಸಲು ಏನೇನೋ ಮಾತನಾಡಿ ಸೋತು ಸುಮ್ಮನಾದಳು. ಯೋಚನೆಯಲ್ಲಿ ಕಳೆದು ಹೋಗಿದ್ದ ಸಾಮ್ರಾಟ್ ಭುಜ ಭಾರ ಎನಿಸಿದಂತಾದಾಗ ಅವನ ಕೈಯನ್ನು ಬಳಸಿ ಭುಜದ ಮೇಲೆ ನಿದ್ದೆ ಹೋಗಿದ್ದವಳನ್ನು ನೋಡಿ ನಸುನಕ್ಕು ಕೈ ಗಡಿಯಾರದತ್ತ ನೋಡಿ ಹೋ ಗಾಡ್ ಎಂದುಕೊಂಡು, ಯಾವತ್ತೂ ಸಂಜೆ 6ರ ಒಳಗಡೆ ಬಾಯ್, ನಾಳೆ ಸಿಗೋಣ, ಲೇಟಾದರೆ ಸಮಸ್ಯೆ, ಸುಮ್ಮನೆ ಸಮಸ್ಯೆ ಯಾಕೆ ಎಂದು ಆಶ್ರಮದತ್ತ ಓಡುವವಳು ಇಂದು ಸೂರ್ಯಾಸ್ತವಾದರೂ ತನ್ನ ಜೊತೆ ಇರುವುದನ್ನು ನೋಡಿ ಎಚ್ಚರಿಸಿದಾಗ ಕಣ್ಬಿಟ್ಟವಳು, ಫೈನಲಿ ನಿನಗೂ ಮಾತು ಬರುತ್ತದಲ್ಲ, ಅಷ್ಟೊಂದು ಅಪ್ಸೆಟ್ ಆಗುವಂಥದ್ದು ಏನಾಯಿತು ಆದಿ ಎಂದು ಮುದ್ದಾಗಿ ಕೇಳಿದವಳನ್ನು ಬಳಸಿ ಅವಳ ಹಣೆಗೆ ದೀರ್ಘವಾಗಿ ಮುತ್ತಿಟ್ಟು, ಐ ಮಿಸ್ಡ್ ಯು ಶ್ರದ್ಧಾ, ಲವ್ ಯು. ಹೌದು, ಗಂಟೆ ನೋಡು, ಆಗಲೇ 6 ಆಗುತ್ತಾ ಬಂತು, ಆಶ್ರಮಕ್ಕೆ ಹೋಗುವುದಿಲ್ಲವಾ ಎಂದವನಿಂದ ದೂರ ಸರಿದು, ಕೋತಿ, ನಿನ್ನಿಂದಾನೇ ಆಗಿದ್ದು, ಮಮ್ಮಿಯ ನೆನಪಾಯಿತು ಅಂದೆಯಲ್ಲ, ಅದಕ್ಕೆ ನಿನ್ನನ್ನು ಇಲ್ಲಿಗೆ ಕರೆತಂದೆ, ಒಂದು ದಿನ ತಡವಾದರೆ ಏನೂ ಆಗೋಲ್ಲ ಎಂದವಳನ್ನು ನೋಡಿ ಮುದ್ದು ಉಕ್ಕಿ ಅವಳತ್ತ ಬಾಗಿದವನ ಮೂಗನ್ನು ಜೋರಾಗಿ ಹಿಂಡಿ, ಇದಕ್ಕೆಲ್ಲ ಫುಲ್ ಅಲರ್ಟ್ ಆಗಿ ಇರುತ್ತೀಯ ಅಲ್ವಾ, ವೇಟ್, ಆಕಾಶದಲ್ಲಿ ಅಲ್ಲೊಂದು ಇಲ್ಲೊಂದು ಮಿನುಗುತ್ತಿರುವ ತಾರೆಗಳತ್ತ ಅವಳು ದೃಷ್ಟಿ ನೆಟ್ಟು ಸುಮ್ಮನೆ ಕುಳಿತರೆ ಆದಿತ್ಯನ ದೃಷ್ಟಿ ಅವಳ ಮೇಲೆಯೇ ಇತ್ತು. ಸುಮಾರು ಅರ್ಧ ಗಂಟೆಯ ಬಳಿಕ ಕತ್ತಲಾವರಿಸಿದಾಗ, ಆದಿ, ಅಲ್ಲಿ ನೋಡು ಆ ಮಿನುಗುತ್ತಿರುವ ನಕ್ಷತ್ರವನ್ನು, ನಿನ್ನ ಅಮ್ಮನೆಂದು ತಿಳಿದು ಅವರಲ್ಲಿ ಏನು ಮಾತನಾಡಬೇಕೋ ಎಲ್ಲವನ್ನು ಹೇಳಿಬಿಡು ಎಂದವನ ದೃಷ್ಟಿ ತನ್ನ ಮೇಲೆಯೇ ಇರುವುದನ್ನು ನೋಡಿ ಅವನ ಮುಖವನ್ನು ಆಕಾಶದತ್ತ ತಿರುಗಿಸಿ, ಅಲ್ಲಿ ನೋಡು, ಅಮ್ಮ ನಿನ್ನ ಮಾತನ್ನು ಕೇಳಿಸಿಕೊಳ್ಳುತ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಹಾಗೆ ಮಾಡಿದರೆ ಯು ವಿಲ್ ಫೀಲ್ ರಿಫ್ರೆಶ್, ಪ್ಲೀಸ್ ಆದಿ ಎಂದ ಅವಳ ಮಾತು ಕೇಳಿ ಆಕಾಶದತ್ತ ನೋಡಿದವನಿಗೆ ಅದೆಲ್ಲ ಫಿಲ್ಮಿ ಎನಿಸಿ ಕಾಟಾಚಾರಕ್ಕೆ 1-2 ನಿಮಿಷ ಅತ್ತ ನೋಡಿ ಸುಮ್ಮನಾದನು. ನನಗೆ ಗೊತ್ತು ಆದಿ, ನಿನಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ, ಆದರೆ ನಾನು ಇದನ್ನೆಲ್ಲ ನಂಬುತ್ತೇನೆ. ಅಪ್ಪ, ಅಮ್ಮ, ತಂಗಿಯ ನೆನಪಾದಾಗ ಹೀಗೆ ಕತ್ತಲೆಯಲ್ಲಿ ನಕ್ಷತ್ರಗಳನ್ನು ನೋಡುತ್ತಾ ಆ ನಕ್ಷತ್ರಗಳ ರಾಶಿಯಲ್ಲಿ ನನ್ನ ಮನೆಯವರನ್ನು ಕಲ್ಪಿಸಿಕೊಂಡು ಅವರಲ್ಲಿ ಗಂಟೆಗಟ್ಟಲೆ ಮಾತನಾಡುತ್ತಾ ಕುಳಿತು ಬಿಡುತ್ತೇನೆ. ಹಾಗೆ ಮಾಡಿದರೆ ನನಗೇನೋ ಖುಷಿ ಸಿಗುತ್ತದೆ. ಐ ಮಿಸ್ ಮೈ ಮಮ್ಮಿ ಎಂದೆಯಲ್ಲ, ಅದಕ್ಕೆ ಹೇಳಿದೆ, ಒಮ್ಮೆ ಪ್ರಯತ್ನಿಸು ಅನ್ನುತ್ತಾ ಅವನ ಕೈಯಲ್ಲಿ ತನ್ನ ಕೈ ಸೇರಿಸಿ ಪುನಃ ಅವನ ಭುಜಕ್ಕೆ ಹೊರಗಿದಳು. ಸ್ವಲ್ಪದರಲ್ಲಿ ಪೂರ್ತಿ ಕತ್ತಲಾವರಿಸಿ ಜನಸಂದಣಿ ಕಡಿಮೆಯಾಗುತ್ತಿರುವುದನ್ನು ಗಮನಿಸಿ ಭುಜಕ್ಕೆ ಹೊರಗಿದವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ತನ್ನನ್ನೇ ನೋಡುತ್ತಿರುವವಳ ಕಣ್ಣೋಟದಲ್ಲಿ ತನ್ನ ನೋಟ ಬೆರೆಸಿ, ಥ್ಯಾಂಕ್ಸ್ ಎ ಲಾಟ್ ಮುದ್ದು ಅನ್ನುತ್ತಾ ಅವಳ ಅದರಕ್ಕೆ ದೀರ್ಘವಾಗಿ ಮುತ್ತಿಟ್ಟರೆ ಅವಳು ಅವನ ಮುತ್ತಿಗೆ ಸ್ಪಂದಿಸಿದಳು. ನಿಮಿಷಗಳ ಬಳಿಕ ಅವಳಿಂದ ದೂರ ಸರಿದು, ಈಗ ತುಂಬ ಫ್ರೆಶ್ ಫೀಲ್ ಆಗುತ್ತಿದೆ ಶ್ರದ್ಧಾ, ನೋಡು, ಇಟ್ಸ್ ಟೂ ಲೇಟ್, ನಡಿ ಆಟೋದಲ್ಲಿ ಆಶ್ರಮಕ್ಕೆ ಹೋಗೋಣ ಎಂದವನ ಮಾತಿಗೆ ನಕ್ಕು ಅವನ ಎದೆಗೆ ಮೆಲುವಾಗಿ ಗುದ್ದಿ, ತಾವು ಫ್ರೆಶ್ ಫೀಲ್ ಆಗಲು ಈ ರೀತಿ ಟ್ರೀಟ್ಮೆಂಟ್ ಕೊಡಬೇಕೆಂದು ಮೊದಲೇ ಗೊತ್ತಿದ್ದರೆ ನಾನು ಆಗಲೇ ಆಶ್ರಮದಲ್ಲಿ ಇರುತ್ತಿದ್ದೆ ಅಂತ ಅವನ ಕೆನ್ನೆ ಹಿಂಡಿ ಅವನು ನಕ್ಕಾಗ ಅವನ ನಗುವಿಗೆ ಜೊತೆಯಾಗಿ ಇಬ್ಬರೂ ಆಟೋ ಹಿಡಿದು ಆಶ್ರಮದತ್ತ ಹೊರಟರು. ಮುಂದಿನ ದಿನಗಳಲ್ಲಿ ಸಾಮ್ರಾಟ್ ಗೆಳೆಯರ ಜೊತೆ ಆಡಿದ ಮಾತುಗಳನ್ನು ಮರೆತು
ಶ್ರೀನಿಧಿ ಜೊತೆ ಸಹಜವಾಗಿದ್ದು ಇಬ್ಬರ ನಡುವಿನ ಬಾಂಧವ್ಯ ಇನ್ನೂ ಗಟ್ಟಿಯಾಗಿತ್ತು. ಸಮರ್ಥ್ ಶ್ರೀನಿಧಿ ಬಳಿ ಹೇಗಾದರೂ ಮಾತನಾಡಬೇಕೆಂದು ಪಿಯು ಬ್ಲಾಕ್ ಬಳಿ ಹೋದರೆ ಅಲ್ಲಿ ಅವಳಿಗಾಗಿ ಸಾಮ್ರಾಟ್ ಕಾಯುತ್ತಿರುತ್ತಿದ್ದ. ಇಲ್ಲ, ಅವಳ ಜೊತೆ ಹುಡುಗಿಯರ ಒಂದು ಗುಂಪೇ ಇರುತ್ತಿತ್ತು. 10 ಬಾರಿ ಅವಳಲ್ಲಿ ಮಾತನಾಡಲು ಪ್ರಯತ್ನಿಸಿ ಸೋತು ಅವಳ ಗೆಳತಿಯೊಬ್ಬಳನ್ನು ಪರಿಚಯಿಸಿಕೊಂಡು ಶ್ರೀನಿಧಿ ಒಬ್ಬಳನ್ನೇ ಕ್ಯಾಂಪಸ್ ಹೊರಗಡೆ ಹೇಗಾದರೂ ಮಾಡಿ ಕರೆತರುವಂತೆ ಹೇಳಿದ್ದನು. ವಾರದ ಬಳಿಕ ಆ ಹುಡುಗಿ ಸಮರ್ಥ್ ಹೇಳಿದಂತೆ ಶ್ರೀನಿಧಿಯನ್ನೇನೋ ಕ್ಯಾಂಪಸ್ ಗೇಟ್ ಬಳಿ ಕರೆದುಕೊಂಡು ಬಂದಿದ್ದಳು. ಇನ್ನೇನು ಅವಳ ಹತ್ತಿರ ಅವನು ಹೋಗಬೇಕು ಎನ್ನುವಾಗ ಅವನ ಕ್ಲಾಸ್ಮೇಟ್ ಒಬ್ಬ ಬಂದು, ಸ್ಯಾಮ್, HOD ನಿನ್ನನ್ನು ಕರೆಯುತ್ತಿದ್ದಾರೆ, ಬೇಗ ಬಾ ಅನ್ನುತ್ತಾ ಅವನ ಮಾತಿಗೂ ಕಾಯದೆ ಕೈ ಹಿಡಿದು ಎಳೆದುಕೊಂಡು ಹೋದರೆ ಶ್ರೀನಿಧಿ ತನ್ನ ಜೊತೆ ಇದ್ದ ಗೆಳತಿಯ ಬಳಿ ಇನ್ನೊಂದು 2 ಮಿನಿಟ್ಸ್ ಕಾಯುತ್ತೇನೆ ಅಷ್ಟೇ, ಯಾರನ್ನು ಪರಿಚಯಿಸಬೇಕಿತ್ತೋ ನನಗೆ ಆಗಿನಿಂದ ಇದನ್ನೇ 10 ಬಾರಿ ಕೇಳಿದರೂ ಹೇಳುತ್ತಿಲ್ಲ ನೀನು. ಪ್ರಾಕ್ಟಿಕಲ್ ಇದೆ ಕಣೆ, ಬ್ಯಾಗ್ ಬುಕ್ ಎಲ್ಲ ಕ್ಲಾಸ್ ರೂಮಲ್ಲಿದೆ ಎಂದು ಅಸಮಾಧಾನದಲ್ಲೇ 1-2 ನಿಮಿಷ ಕಾದು ಯಾರೂ ಬರದೇ ಇದ್ದಾಗ ಗೆಳತಿಯ ಜೊತೆ ಕ್ಲಾಸಿನತ್ತ ಓಡಿದಳು. HOD ಬಳಿ ಮಾತನಾಡಿದ ಸಮರ್ಥ್ ಓಡುತ್ತಲೇ ಕ್ಯಾಂಪಸ್ ಗೇಟ್ ಬಳಿ ಬಂದಾಗ ಅಲ್ಲಿ ಯಾರೂ ಇರಲಿಲ್ಲ. ನಾನು ಅಷ್ಟೊಂದು ಅಂಗಲಾಚಿ ಹೇಳಿದ್ದಕ್ಕೆ ಆ ಹುಡುಗಿ ಪಾಪ ಶ್ರೀನಿಧಿಯನ್ನು ಕರೆತಂದಿದ್ದಳು. ಆ HODಗೆ ಇವತ್ತೇ ಟೈಮ್ ಸಿಕ್ಕಿದ್ದಾ? ಛೇ ಎಂದು ಬೇಸರದಲ್ಲೇ ಅಲ್ಲಿಂದ ಹೋದನು. ಇಬ್ಬರನ್ನು ಬೇರ್ಪಡಿಸುವ ಸಮಯವನ್ನು ವಿಧಿಯೇ ನಿರ್ಧರಿಸಿರುವಾಗ ನಡುವೆ ಯಾರು ಏನು ಮಾಡಿದರೂ ಎಷ್ಟು ಪ್ರಯತ್ನಿಸಿದರೂ ವಿಧಿ ಎದುರು ಅವರ ಪ್ರಯತ್ನ ನೀರಲ್ಲಿ ಮಾಡಿದ ಹೋಮದಂತೆಯೇ. ತಿಂಗಳ ಬಳಿಕ ಶ್ರೀನಿಧಿಯ ಫೈನಲ್ ಎಕ್ಸಾಮ್ ಶುರುವಾದರೆ ಕ್ಲಾಸ್ ಎಲ್ಲ ಮುಗಿದು 1-2 ದಿನಗಳ ಬಳಿಕ ಸೆಕೆಂಡ್ ಇಯರ್ PU ಅವರಿಗೆ ಫೇರ್ವೆಲ್ ಫಂಕ್ಷನ್ ಇಂಜಿನಿಯರಿಂಗ್ ಬ್ಲಾಕಲ್ಲಿರುವ ಆಡಿಟೋರಿಯಂನಲ್ಲಿ ಏರ್ಪಡಿಸಲಾಗಿತ್ತು. 2 ದಿನಗಳ ಬಳಿಕ ತಾವಿಬ್ಬರೂ ಭೇಟಿಯಾಗಲು ಸಾಧ್ಯವಿಲ್ಲ ಎನ್ನುವ ನೋವಲ್ಲೇ ಇದ್ದ ಸಾಮ್ರಾಟ್ನನ್ನು ಆದಷ್ಟು ಸಮಾಧಾನಿಸಿ ಸೋತ ಶ್ರೀನಿಧಿ ಸಾಧ್ಯವಾದರೆ ಆಶ್ರಮದಲ್ಲಿ ಸುಳ್ಳು ಹೇಳಿ ವಾರಕ್ಕೊಮ್ಮೆ ಕಡಲ ತೀರದ ಮನೆಗೆ ಬಂದು ಭೇಟಿಯಾಗುತ್ತೇನೆ ಎಂದಾಗ ಖುಷಿಪಟ್ಟಿದ್ದನು. ಫೇರ್ವೆಲ್ ದಿನ ಶ್ರೀನಿಧಿಯನ್ನು ನೋಡುವ ಸಲುವಾಗಿ ಸಾಮ್ರಾಟ್ ಎಂದಿಗಿಂತ ಬೇಗನೆ ಆಡಿಟೋರಿಯಂ ಪಕ್ಕ ಬಂದು ನಿಂತಿದ್ದನು. ಅಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟಿಗೆ ಎಂಟ್ರಿ ಇಲ್ಲದಿದ್ದರೂ ಕಲರ್ ಡ್ರೆಸ್ ಆದ ಕಾರಣ ಯಾರು PU ಯಾರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಂದೇ ತಿಳಿಯುತ್ತಿರಲಿಲ್ಲ. ಎಂದಿನಂತೆ ಕಾಲೇಜಿನ ಸಮಯಕ್ಕೆ ಸಾಮ್ರಾಟ್ ಒಂದೊಮ್ಮೆ ಅವಳಿಗೆ ಇಷ್ಟಪಟ್ಟು ಕೊಡಿಸಿದ ತಿಳಿ ಗುಲಾಬಿ ಬಣ್ಣದ ಅನಾರ್ಕಲಿ ಡ್ರೆಸ್ ತೊಟ್ಟು ಬಂದವಳನ್ನು ಕಣ್ಣು ಮಿಟುಕಿಸದೆ ನೋಡುತ್ತಿದ್ದನು. ಆಡಿಟೋರಿಯಂ ಒಳಗಡೆ ಹೋಗುವ ಮೊದಲು ಅಲ್ಲೇ ತನಗಾಗಿ ಕಾಯುತ್ತಿದ್ದವನ ಎದುರು ಹೋಗಿ ನಿಂತಳು. ಅವಳನ್ನು ನೋಡಿ ಕೈಯಲ್ಲೇ ಸೂಪರ್ ಎಂದು ಸನ್ನೆ ಮಾಡುತ್ತಾ ಆಚೀಚೆ ಒಮ್ಮೆ ಕಣ್ಣು ಹಾಯಿಸಿ ಯಾರೂ ತಮ್ಮನ್ನು ಗಮನಿಸುತ್ತಿಲ್ಲ ಎನ್ನುವುದು ತಿಳಿದಾಗ ಅವಳತ್ತ ಸರಿದು ಅವಳ ಕೆನ್ನೆಗೆ ಮುತ್ತಿಟ್ಟು ಕ್ಷಣದಲ್ಲೇ ಅವಳಿಂದ ದೂರ ಸರಿದು, ಐ ಲವ್ ಯು ಶ್ರದ್ಧಾ, ನೀನು ಹೀಗೆ ಮುದ್ದು ಮುದ್ದಾಗಿ ತಯಾರಾಗಿ ಬರುತ್ತೀಯ ಎನ್ನುವುದು ಗೊತ್ತಿತ್ತು. ಅದಕ್ಕೆ ಕ್ಲಾಸ್ ಕಡೆ ಹೋಗದೆ ಮೊಬೈಲ್ ಕೈಯಲ್ಲೇ ಹಿಡಿದುಕೊಂಡು ಇಲ್ಲೇ ಕುಳಿತಿದ್ದೆ. ಪ್ಲೀಸ್ ನಿನ್ನ 1-2 ಪಿಕ್ ತೆಗೆಯಲಾ ಎಂದವನ ಮಾತಿಗೆ ನಕ್ಕು ಆಯಿತೆಂದು ತಲೆ ಆಡಿಸಿದಳು. 1 ಎಂದವನು ಅವಳ 10 ಫೋಟೋ ತೆಗೆದು ಅಲ್ಲೇ ಇರುವ ಒಬ್ಬ ಹುಡುಗನನ್ನು ಕರೆದು ಇಬ್ಬರೂ ಜೊತೆಯಲ್ಲಿ ನಿಂತು 1-2 ಫೋಟೋ ತೆಗೆದುಕೊಂಡರು. ಶ್ರೀನಿಧಿ ಗೆಳತಿಯರು ಬಂದಾಗ ಸಾಮ್ರಾಟನಿಗೆ ಹೇಳಿ ಅಲ್ಲಿಂದ ಆಡಿಟೋರಿಯಂ ಒಳಗಡೆ ಹೋದರೆ ಅವರ ಮೇಲೆ ಒಂದು ಕಣ್ಣಿಟ್ಟಿದ್ದ ಸಮರ್ಥ್ಗೆ ಸಾಮ್ರಾಟ್ ವರ್ತನೆಯಿಂದ ಗೊಂದಲವಾಗಿತ್ತು. ಸಾಮ್ರಾಟ್ ಆ ದಿನ ನಮ್ಮಲ್ಲಿ ಹೇಳಿದ್ದೆಲ್ಲ ಸುಳ್ಳು ಇರಬೇಕು, ಇಷ್ಟೊಂದು ಪರ್ಫೆಕ್ಟ್ ಆಗಿ ಯಾರು ಕೂಡ ಪ್ರೀತಿಸುವ ನಾಟಕ ಆಡೋಲ್ಲ. ಸಾಮ್ರಾಟ್ಗೆ ನಿಜಕ್ಕೂ ಪ್ರೀತಿಯಾಗಿದೆಯಾ? ಗಾಡ್, ನನಗೆ ಇವನ ವರ್ತನೆ ನೋಡಿ ಇನ್ನಷ್ಟು ಕನ್ಫ್ಯೂಸ್ ಆಗುತ್ತಿದೆ. ಮುಂದೆ ಅವನನ್ನು ಜಾಸ್ತಿ ಗಮನಿಸಬೇಕೆಂದು ನಿರ್ಧರಿಸಿ ಅಲ್ಲಿಂದ ಹೊರಟನು. ಈ ಕತೆ ಇನ್ನು ಮುಂದುವರೆಯುವುದು. ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.